ನಮಸ್ಕಾರ ಎಲ್ಲರಿಗೂ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನುಡಿ ಕನ್ನಡ ಚಾನಲ್. ಇವತ್ತು ನಾನು ಒತ್ತಾಕ್ಷರಗಳು, ಸಂಯುಕ್ತಾಕ್ಷರಗಳ ಪಾರ್ಟ್ ಸೆಕೆಂಡ್ ಹೇಳಿಕೊಡುತ್ತಿದ್ದೇನೆ. ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಅಬೌಟ್ ಒತ್ತಾಕ್ಷರಗಳು ಆರ್ ಸಂಯುಕ್ತಾಕ್ಷರಗಳು. ಲೆಟ್ಸ್ ಸ್ಟಾರ್ಟ್ ನೌ. Here, first is ಸಂಯುಕ್ತಾಕ್ಷರಗಳು. What is the meaning of ಸಂಯುಕ್ತಾಕ್ಷರಗಳು? ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಎಂದು ಕರೆಯುವರು. ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು, ವ್ಯಂಜನ ಮೀನ್ಸ್ ಕಾನ್ಸೋನೆಂಟ್, ವೆನ್ ಕಾನ್ಸೋನೆಂಟ್ ಪ್ಲಸ್ consonant, okay, with the help of vowels. Swara means vowels here. ಉಂಟಾಗುವ ಅಕ್ಷರಕ್ಕೆ, when we will get these letters we call ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಎಂದು ಕರೆಯುವರು. Now here there are two types of ಒತ್ತಾಕ್ಷರ letters. ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಭಾಗಗಳಿವೆ. ಫಸ್ಟ್ ಸಜಾತಿಯ ಸಂಯುಕ್ತಾಕ್ಷರಗಳು, ಸೆಕೆಂಡ್ ವಿಜಾತಿಯ ಸಂಯುಕ್ತಾಕ್ಷರಗಳು. ನಾವು ಫಸ್ಟ್ ಈಸ್ ಸಜಾತಿಯ ಸಂಯುಕ್ತಾಕ್ಷರಗಳು. ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳಾಗುವು. ಮೀನ್ಸ್ ಒಂದೇ ಜಾತಿಯ ಎರಡು ವ್ಯಂಜನಗಳು, ಸೇಮ್ ಕಾನ್ಸೋನೆಂಟ್ಸ್ ಒಂದಕ್ಕೊಂದು ಸೇರಿದವರೆ, ಸೇರು ಮೀನ್ಸ್ ಟು ಗೆಟ್ ಆ್ಯಡ್ ಒನ್ ಬೈ ಒನ್ ವಿತ್ ದಿ ಹೆಲ್ಪ್ ಆಫ್ ವವಲ್ಸ್ ವಿ ಕಾಲ್ ಇಟ್ ಸಜಾತಿಯ ಸಂಯುಕ್ತಾಕ್ಷರಗಳು. ಫಾರ್ ಎಕ್ಸಾಂಪಲ್ ಹಿಯರ್, ಉದಾಹರಣೆ ಅ ಈಸ್ ಸ್ವರ ಹಿಯರ್ ಪ್ಲಸ್ ಕ ವ್ಯಂಜನ, ವಿ ವಿಲ್ ಗೆಟ್ ಕ, ರೈಟ್. ಸೇಮ್ ನೆಕ್ಸ್ಟ್ ಎಕ್ಸಾಂಪಲ್, ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ, ಅಕ್ಕ. ಅಕ್ಕ ಪದ ಇಲ್ಲಿ ಸಿಗುತ್ತೆ. ಇಲ್ಲಿ ಕ ಪ್ಲಸ್ ಕ ಪ್ಲಸ್ ಅ ಇವು ಸಜಾತಿಯ ವ್ಯಂಜನಗಳಾಗಿದ್ದು ಇವು ಒಂದಕ್ಕೊಂದು ಕೂಡಿ ಕ ಎಂಬ ಸಜಾತಿಯ ಸಂಯುಕ್ತಾಕ್ಷರವಾಗಿದೆ. ನೆಕ್ಸ್ಟ್ ಎಕ್ಸಾಂಪಲ್, ಉದಾಹರಣೆ, ಅಪ್ಪ, ಅಮ್ಮ, ಅಣ್ಣ, ಅಕ್ಕರ, ಅಕ್ಕಪಕ್ಕ, ರಕ್ಕಸ ಇತ್ಯಾದಿ. ಸಿ ಹಿಯರ್, ಒತ್ತಾಕ್ಷರ ಅಪ್ಪ ಒತ್ತಾಕ್ಷರ, ಸೇಮ್ ಒತ್ತಾಕ್ಷರ ಇದೆ. ಅಮ್ಮಗೆ ಸಹ ಸೇಮ್ ಮ ಒತ್ತಾಕ್ಷರ, ಅಣ್ಣ ಣ ಒತ್ತಾಕ್ಷರ, ಅಕ್ಕರ ಕ ಒತ್ತಾಕ್ಷರ, ಅಕ್ಕ ಪಕ್ಕ ಕ ಸೇಮ್ ಒತ್ತಾಕ್ಷರ, ರಕ್ಕಸ ಸೇಮ್ ಒತ್ತಾಕ್ಷರಗಳು ಇವೆ ಈ ಪದಗಳಿಗೆ. ಸೊ ಈ ಪದಗಳನ್ನು ನಾವು ಸಜಾತಿಯ ಅಕ್ಷರಗಳು, ಸಂಯುಕ್ತಾಕ್ಷರಗಳು ಆರ್ ಒತ್ತಾಕ್ಷರಗಳು ಎಂದು ಕರೆಯುತ್ತೇವೆ. ನಾವು ನೆಕ್ಸ್ಟ್ ಈಸ್ ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದರೆ ಏನು ಅಂತ ಕಲಿಯೋಣ. ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರವೆನಿಸುವುದು. ಸೊ ಹಿಯರ್ ಇನ್ ವಿಜಾತಿಯ ಸಂಯುಕ್ತಾಕ್ಷರ ಏನಾಗುತ್ತೆ, ಬೇರೆ ಬೇರೆ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಂಜನಗಳು. ವೆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಂಜನಗಳು ಜಾಯಿನ್ ವಿತ್ ದಿ ಹೆಲ್ಪ್ ಆಫ್ ಸ್ವರ ವವಲ್ಸ್ ವಿ ವಿಲ್ ಗೆಟ್ ದಿ ವಿಜಾತಿಯ ಸಂಯುಕ್ತಾಕ್ಷರಗಳು. ಫಾರ್ ಎಕ್ಸಾಂಪಲ್ ಹಿಯರ್, ಭೂ, ಭೂ ಇಸ್ ವ್ಯಂಜನ ಪ್ಲಸ್ ಆ ಸ್ವರ ಪ್ಲಸ್ ಕ ವ್ಯಂಜನ ಪ್ಲಸ್ ತ ವ್ಯಂಜನ ಪ್ಲಸ್ ಆ ಸ್ವರ. Which word we will get here? Bhakta, bhakta. Here ಒತ್ತಾಕ್ಷರ you can see. ಇಲ್ಲಿ ಒತ್ತಾಕ್ಷರ ಕಾದು ಡಿಫ್ರೆಂಟ್ ಆಗಿದೆ. ಸೊ ಇದನ್ನು ನಾವು ವಿಜಾತಿಯ ಒತ್ತಾಕ್ಷರಗಳು ಎಂದು ಕರೆಯುತ್ತೇವೆ. ಇಲ್ಲಿ ಕ ಪ್ಲಸ್ ತ ಪ್ಲಸ್ ಅ ಇವು ವಿಜಾತಿಯ ಸಂಯುಕ್ತಾಕ್ಷರ ವ್ಯಂಜನಗಳಾಗಿದ್ದು ಇವೆರಡು ಕೂಡಿ
ತ ಎಂಬ ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ಸೊ ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳಲ್ಲಿ ನಮಗೆ ಯಾವಾಗಲೂ ಒತ್ತಾಕ್ಷರ ಡಿಫ್ರೆಂಟ್ ಆಗಿರುತ್ತದೆ. ಸೇಮ್ ಬೇಬಿ ಲೆಟರ್ಸ್ ಇರಲ್ಲ, ಡಿಫ್ರೆಂಟ್ ಬೇಬಿ ಲೆಟರ್ಸ್. ಸೊ ಇಂತಹ ಪದಗಳನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದು ಕರೆಯುತ್ತೇವೆ. ಫಾರ್ ಮೋರ್ ಎಕ್ಸಾಂಪಲ್ಸ್ ಹಿಯರ್, ಚಕ್ರ. ಚಕ್ರ ಸಿ ಅಂಡರ್ ಕ ರಾ ಒತ್ತಾಕ್ಷರ ಉಂಟು ಅಲ್ವಾ. ಸೇಮ್ ಆಜ್ಞೆ, ಜ ಅಂಡರ್ ಞ ಒತ್ತಾಕ್ಷರ. ಹಿಯರ್ ಇನ್ ಸ್ತ್ರೀ ದೇರ್ ಆರ್ 2 ಒತ್ತಾಕ್ಷರಸ್. ಒನ್ ಈಸ್ ತ ಆ್ಯಂಡ್ ಒನ್ ಈಸ್ ರಾ. ನೆಕ್ಸ್ಟ್ ವಸ್ತ್ರ, ಇಲ್ಲಿ ಸಹ 2 ಬೇಬಿ ಲೆಟರ್ಸ್ ಒತ್ತಾಕ್ಷರಗಳು ಉಂಟು. ಒಂದು ತ ಒತ್ತಾಕ್ಷರ, ಒಂದು ರಾ ಒತ್ತಾಕ್ಷರ. ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ದಿಸ್ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಅರ್ಥ ಆಗಿದೆ ಅಂತೂ ಭಾವಿಸುತ್ತೇನೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಆನ್ ದಿಸ್ ವಿಡಿಯೋ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನಲ್ and follow it for daily updates. Thank you so much.